ಪಂಚಾಯತಿ ತೀರ್ಮಾನ ಮಾಡಿದೆ. ಸ್ನೇಹಿತರೆ, ಯಜಮಾನ ಮೂವಿನಲ್ಲಿ ವಿಷ್ಣುವರ್ಧನ್ ಸರ್ ಅವ್ರು ಬಂದೆಲ್ಲ ನಿಂತ್ಕೊಳ್ತಾರಲ್ವಾ, ಆ ಜಾಗನೇ ಇದು. ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಒಂದು ಊರಿನ ಜನ ಒಂದು ಪಂಚಾಯತಿ ಸೇರ್ತಾರೆ. ಆ ಕಿಟಕಿಗೆ ಯೂಸ್ ಮಾಡ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಪಿಕ್ಚರಿಗೆ, ಆ ಜಾಲರಿ ಎಲ್ಲ ಇತ್ತು ನೋಡಿ, ಅದು ಇದೆ ನೋಡಿ ಸರ್. ಇದು ಬಾವಿ ಯಾರಿಗೆ ಸರ್ ಸರ್ ಯಾರ್ದು? ಅದು ಊರಿನ ಬಾವಿ. ಯಜಮಾನ ಮೂವಿನಲ್ಲಿ ವಿಷ್ಣುವರ್ಧನ್ ಸರ್ ಅವರು ತಮ್ಮ ತಮ್ಮಂದ್ರನ್ನ ಕರ್ಕೊಂಡು ಬರ್ತಾರಲ್ವಾ, ಇದೇ ಸ್ಕೂಲಿಗೆ ಕರ್ಕೊಂಡು ಬರುವಂತದ್ದು. ಸ್ನೇಹಿತರೆ ನಮಸ್ತೆ. ಸೊ ನಾವಿವತ್ತು ಚಿಕ್ಕಮಗಳೂರಿನ ಮುಕ್ತಿಹಳ್ಳಿಗೆ ಬಂದಿದ್ದೇವೆ. ಆ ಎಲ್ಲಿ ಚಿತ್ರೀಕರಣ ಆಗಿದೆ ಅದು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಗಮನ ಇಟ್ಟು ನೋಡ್ಬೋದು, ಆ ಯಜಮಾನ ಮೂವಿಯ ಚಿತ್ರೀಕರಣದಲ್ಲಿ ಇದೇ ಒಂದು ಸ್ಥಳನ ಅವರು ಆಯ್ಕೆ ಮಾಡ್ಕೊಂಡಿದ್ರು. ಅಲ್ಲೊಂದು ಸೀನ್ ಬರುತ್ತೆ ನೋಡಿದೀರಾ, ವಿಷ್ಣುವರ್ಧನ್ ಸರ್ ಅವರೆಲ್ಲ ಕುತ್ಕೊಂಡಿರ್ತಾರೆ ಒಂದು ಕಟ್ಟೆ ಮೇಲೆ. ಆ ಕಟ್ಟೆ ಬೇರೆ ಯಾವುದು ಅಲ್ಲ ಸ್ನೇಹಿತರೆ, ಸ್ವಲ್ಪ ಇಲ್ಲಿ ಮುಂದೆ ಬಂದು ತೋರಿಸ್ಬೋದಾ? ಈ ಕಟ್ಟೆ, ಇದೇ ಕಟ್ಟೆನಲ್ಲಿ ಆ ಒಂದು ಚಿತ್ರೀಕರಣ ಆಗಿರುವಂತದ್ದು. ಜಸ್ಟ್ ಮರನ ಅಬ್ಸರ್ವ್ ಮಾಡಿ ನೋಡಬಹುದು, ಇದೇ ಹಳ್ಳಿ ಮರ ಆ ಯಜಮಾನ್ ಅನ್ನುವಂತ ಒಂದು ಮೂವಿನಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ಈಗೊಂದು ಅರೌಂಡ್ ಒಂದು 25 ವರ್ಷದ ಮೇಲಾಗಿದೆ ಆ ಮೂವಿ ಶೂಟ್ ಆಗಿ. ಸೊ ಆ ಟೈಮ್ನಲ್ಲಿ ವಿಷ್ಣುವರ್ಧನ್ ಸರ್ ಅವರು ಈ ಒಂದು ಪ್ಲೇಸಿಗೆ ಬಂದು ಚಿತ್ರೀಕರಣವನ್ನು ಮಾಡಿರ್ತಾರೆ. ಹೆಚ್ಚಿನ ಶೂಟಿಂಗ್ ನಿಮಗೆ ಆಲ್ದೂರ್ನ ಸುತ್ತಮುತ್ತನೇ ಆಗಿರುವಂಥದ್ದು. ಚಿಕ್ಕಮಗಳೂರು ಕೇವಲ ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಸೊ ಯಜಮಾನ ಮೂವಿನಲ್ಲಿ ವಿಷ್ಣುವರ್ಧನ್ ಸರ್ ಅವ್ರು ಬಂದೆಲ್ಲ ನಿಂತ್ಕೊಳ್ತಾರಲ್ವಾ, ಆ ಜಾಗನೇ ಇದು. ಆ ಕಟ್ಟೆನೂ ಕೂಡ ಇದೇ ಯೂಸ್ ಆಗಿರುವಂಥದ್ದು. ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಒಂದು ಊರಿನ ಜನ ಒಂದು ಪಂಚಾಯತಿ ಸೇರ್ತಾರೆ. ಅಲ್ಲಿ ಹಣ ಕಲೆಕ್ಟ್ ಮಾಡಬೇಕು ಅಂತ ಬಂದಾಗ ಆ ವಿಷ್ಣುವರ್ಧನ್ ಸರ್ನ ಹುಡುಕ್ತಾರೆ. ಈಗ ನಿಯತ್ತಾಗಿರುವಂಥ ವ್ಯಕ್ತಿ ಯಾರಿದ್ದಾರೆ ಊರಿನಲ್ಲಿ ಅಂತ ಹುಡುಕ್ಬೇಕಿದ್ರೆ ಅವ್ರಿಗೆ ಸಿಗುವಂಥದ್ದು ವಿಷ್ಣುವರ್ಧನ್ ಸರ್. ಆ ಹಣನ ಕಲೆಕ್ಟ್ ಮಾಡ್ತಾರಲ್ವಾ, ಆ ಹಣನ ಕಲೆಕ್ಟ್ ಮಾಡುವಂಥ ಜಾಗನೇ ಇದು. ಈ ಪ್ಲೇಸ್ ಅಲ್ಲಿ ಈ ಒಂದು ಯಜಮಾನ ಪಿಕ್ಚರ್ ನ ಒಂದು ಚಿತ್ರೀಕರಣ ಆಗಿರುವಂಥದ್ದು. ಸರ್ ಮುಂಚೆ ಇಲ್ಲ ಇಲ್ಲಿ ಹಿಂದ್ಗಡೆ ಮನೆಗಳಿದ್ವಲ್ಲ ಸರ್, ಆ ಟೈಮಲ್ಲಿ ಗದ್ದೆ ಇದ್ವಾ? ಹಿಂದ್ಗಡೆ ಎಲ್ಲ ಗದ್ದೆ ಇದ್ದು, ಈಗೆಲ್ಲ ಮನೆ ಕಟ್ತಾ ಇದೀವಿ ಸರ್. ಅಲ್ಲ ಸರ್, ಆ ಮೂವಿ ಶೂಟಿಂಗ್ ಆಗ್ಬೇಕಿದ್ರೆ ಆಲ್ಮೋಸ್ಟ್ ಅವಾಗೆಲ್ಲ ಸಣ್ಣ ಮನೆಗಳು ಇದ್ದು, ಎಲ್ಲ ದೊಡ್ಡ ದೊಡ್ಡ ಮನೆ ಕಟ್ಕೊಂತ ಇದಾರೆ. ಇದರಲ್ಲಿ ಸೈಟು ಅದು ಇದು ಮಾಡ್ಕೊಂಡು ಮನೆ ಕಟ್ಕೊಂತ ಇದ್ದಾರೆ ಸರ್. ಈ ದಾರಿ ಎಲ್ಲಿಗೆ ಹೋಗುತ್ತೆ ಸರ್? ಇದು ಸರ್ ಸೀದಾ ಮತವರ ಹೋಗುತ್ತೆ. ಇಲ್ಲಿಂದ ರೈಟಿಗೆ ಹೋದ್ರೆ ಮತವರ, ಅಲ್ಲಿ ಬಂದ್ರೆ ಮುಕ್ತಿಹಳ್ಳಿ ಸರ್. ಮತವರದ ಕೆರೆ ಕೂಡ ಇಲ್ಲಿಂದ ಕಾಣುತ್ತಲ್ಲ? ಕಾಣುತ್ತೆ ಸರ್. ಇಲ್ಲಿಂದ ಒಂದು ಚೂರು ಮುಂದಕ್ಕೆ ಹೋಗ್ಬೇಕು. ಅಲ್ಲ ಸರ್? ಹೌದು ಸರ್. ಇದು ಪ್ರಾಪರ್ ಮುಕ್ತಿಹಳ್ಳಿ ಅಲ್ಲ ಸರ್? ಮುಕ್ತಿಹಳ್ಳಿ ಪಕ್ಕ ಮುಕ್ತಿಹಳ್ಳಿ. ಇಲ್ಲಿಂದ ಮತವರ ಜಾಸ್ತಿ ಏನು ದೂರ ಇಲ್ಲ? ಇಲ್ಲ 1 ಕಿಲೋಮೀಟರ್. 1 ಕಿಲೋಮೀಟರ್. ಆ ಕಿಟಕಿಗೆ ಯೂಸ್ ಮಾಡ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಪಿಕ್ಚರಿಗೆ, ಆ ಜಾಲರಿ ಎಲ್ಲ ಇತ್ತು ನೋಡಿ, ಅದು ಇದೆ ನೋಡಿ. ಅವರ ಮನೆ ಡೆಮಾಲಿಷ್ ಮಾಡಿದ್ದಾರೆ. ಶಶಿಕುಮಾರ್ ಸರ್ ಅವ್ರದ್ದು ಒಂದು ಕ್ಲಿನಿಕ್ ಬರುತ್ತೆ ಗೊತ್ತಾ, ಆ ಬೋರ್ಡ್ನಲ್ಲಿ ಮತಾವರ ಅಂತ ಹಾಕಿರ್ತಾರೆ. ಬಟ್ ಅಲ್ಲಿ ಕೆಲವೊಂದು ನೀವು ಜಾಲರಿ ಎಲ್ಲ ನೋಡ್ಬೋದು. ಆ ಮನೆಗೆ ವಿಷ್ಣುವರ್ಧನ್ ಸರ್ ಕೂಡ ಎಂಟ್ರಿ ಕೊಡ್ತಾರೆ ಅಂಡ್ ಶಶಿಕುಮಾರ್ ಸರ್ ಕೂಡ ಎಂಟ್ರಿ ಕೊಡ್ತಾರೆ. ಮನೆನೇ ಇಲ್ಲಿ ಕಾಣಿಸಿದೆಲ್ಲೋ ಇದು. ಬಟ್ ಈಗ ಆದಷ್ಟು ಚೇಂಜಸ್ ಆಗಿದೆ, ಮುಂಚೆ ರೀತಿ ಇಲ್ಲ, ಈ ಕಂಪ್ಲೀಟ್ ಎಲ್ಲ ಚೇಂಜ್ ಆಗೋಗಿದೆ. ಬಟ್ ನೀವು ಗಮನ ಇಟ್ಟು ನೋಡ್ಬೋದು, ನಾನು ನಿಂತಿರುವಂಥ ಜಾಗದಲ್ಲಿ ವಿಷ್ಣುವರ್ಧನ್ ಸರ್ ಅವರು ಬಂದಿರುವಂಥದ್ದು ಅಂಡ್ ಇದೇ ಒಂದು ಮನೆಯಲ್ಲಿ ಆ ಒಂದು ಚಿತ್ರೀಕರಣ ಆಗಿರುವಂಥದ್ದು. ಆದಷ್ಟು ಸಂಖ್ಯೆಯಲ್ಲಿ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ನನಗೂ ಕೂಡ ಪ್ರೋತ್ಸಾಹ ನೀಡಿ. ಚಿತ್ರೀಕರಣ ಆದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ಲಿಗೂ ಕೂಡ ಗೊತ್ತಿರ್ಬೋದು, ಚಿಕ್ಕಮಗಳೂರಿನ ಸುತ್ತಮುತ್ತ ಅಂತ ಹೇಳಿದ್ರೆ ಆಲ್ದೂರ್ ಇದೆ ಅಲ್ವಾ, ಆಲ್ದೂರಿನ ಸುತ್ತಮುತ್ತ ಆಲ್ಮೋಸ್ಟ್ ಯಜಮಾನ ಮೂವಿಯ ಚಿತ್ರೀಕರಣ ಆಗಿದೆ. ಅದರಲ್ಲಿ ನಾವಿವತ್ತು ಬಂದಿರೋಂಥ ಜಾಗ ಇದು ಮುಕ್ತಿಹಳ್ಳಿ ಅಂತೇಳಿ. ನೀವು ಆ ಕಡೆ ನೋಡ್ಬೋದು, ಅದರಲ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ, ಬಟ್ ಆ ಸೈಡ್ ಇದೆ ಅಲ್ವಾ, ಆ ಡಿವೈಡರ್ನ ಆ ಸೈಡ್ ನಿಮಗೆ ಆ ಮುಕ್ತಿಹಳ್ಳಿ ಕೆರೆ ಕಾಣುತ್ತೆ. ಆ ಕೆರೆನ ಈ ಸೈಡ್ ಇದೆ ಅಲ್ವಾ, ಇಲ್ಲಿ ಯಜಮಾನ ಪಿಕ್ಚರ್ ನಮಗೆ ಶೂಟಿಂಗ್ ಆಗಿದೆ. ಆಲ್ದೂರು, ಮೂಡಿಗೆರೆ, ಬಾಳೆಹೊನ್ನೂರು, ಶೃಂಗೇರಿ ಆ ಸೈಡ್ಗೆ ಪ್ರಯಾಣವನ್ನು ಬೆಳೆಸಬಹುದು. ನೀವೆಲ್ಲ ಸಂಜೆ ಹೊತ್ತು ಬರ್ತಾ ಇರ್ತೀರ ಅಲ್ಲಿಗೆ? ಇಲ್ಲೇ ಇರ್ತೀವಿ ಇದೇ ಹೊತ್ತಿಗೆ ಇರ್ತೀವಿ ಸರ್. ನಾವು 5:30 6 ಗಂಟೆ ತನಕ ನಾವಿಲ್ಲೇ ಎಲ್ಲ ನಮ್ಮ ಊರು ಜನ ಎಲ್ಲ ಕುತ್ಕೊಂಡು ಇಲ್ಲೇ ಕಟ್ಟೆಲೆಲ್ಲ ಕುತ್ಕೊಂಡು ಮಾತಾಡೋದು, ಇಲ್ಲೇ ಕುತ್ಕೊಂಡು ವಾಕ್ ಇದು ಮಾಡ್ಕೊಂಡು ಎಲ್ಲ ಆರಾಮಾಗಿ ಇಲ್ಲೇ ಇರ್ತೀವಿ. ಹೌದು ಸರ್. ನೆಮ್ಮದಿ ಜೀವನ ಅಲ್ಲ ಸರ್ ಹಳ್ಳಿ ಅಂತ ಹೇಳಿ? ನಮ್ದೇ ಜೀವನ. ಹೌದು ಸರ್. ಸರ್ ಇದು ಬಾವಿ ಯಾರಿಗೆ ಸರ್ ಸರ್ ಯಾರ್ದು? ಅದು ಊರಿನ ಬಾವಿ. ಇವರು ಮನೆ ಬಾಗಿಲಲ್ಲಿ ಯಾವ್ದು ಇದೆ ಮನೆ ಅವ್ರದ್ದು ಫಸ್ಟಿಗೆ ಹಳೆ ಮನೆ. ಅದೇ ಈ ಫಿಲಮ್ ತೆಗೆದಲ್ಲ, ಫಸ್ಟ್ ಜಾಲರಿಲ್ಲ ಎಲ್ಲ ಇಲ್ಲೇ ಇದ್ದಿದೆ ಸರ್ ಅದು. ಇದಕ್ಕೆ ಈ ಬಾವಿ ಇರೋದ್ರಿಂದ ಅದಕ್ಕೆ ಬಾವಿ ಮನೆ ಅಂತ ಹೆಸರು ಬಂತು. ಆ ಯಜಮಾನ ಮೂವಿನಲ್ಲಿ ಅದೊಂದು ಶಶಿಕುಮಾರ್ ಅವ್ರದ್ದೊಂದು ಕ್ಲಿನಿಕ್ ಇದೆಯಲ್ವಾ, ಅದು ಮುಂದ್ಗಡೆ ಎಲ್ಲ ಕಿಟಕಿಗಳಿತ್ತಲ್ವಾ, ಡೆಮಾಲಿಷ್ ಆಗಿರುವಂತ ನೋಡಿ. ಅದು ಆ ಮನೆಯವರು ನನ್ನ ಜೊತೆಗಿದ್ದಾರೆ, ಅದೆಲ್ಲ ತೋರಿಸೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ. ಸರ್ ನಾವಿಲ್ಲಿ ಗಮನ ಇಟ್ಟು ನೋಡ್ಬೋದು, ಇಲ್ಲಿ ನೋಡಿ ಆ ಕಿಟಕಿಗೆ ಯೂಸ್ ಮಾಡ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಪಿಕ್ಚರಿಗೆ, ಆ ಜಾಲರಿ ಎಲ್ಲ ಇತ್ತು ನೋಡಿ, ಅದು ಇದೆ ನೋಡಿ. ಅವರ ಮನೆ ಡೆಮಾಲಿಷ್ ಮಾಡಿದ್ದಾರೆ. ಹೌದು, ಅವಾಗಿಂದೆಲ್ಲ ಕಂಪ್ಲೀಟ್ ಹಳ್ಳಿ ವಾತಾವರಣ ಅಲ್ಲ? ಹಳ್ಳಿ ವಾತಾವರಣ. ಸ್ನೇಹಿತರೆ, ನಾವಿವತ್ತು ಯಜಮಾನ ಮೂವಿ ಇದೆ ಅಲ್ವಾ, ಅದರದ್ದು ಚಿತ್ರೀಕರಣ ಆಗಿದೆ ಇಲ್ಲಿ ಮುಕ್ತಿಹಳ್ಳಿನಲ್ಲಿ. ಆ ಒಂದು ಪ್ಲೇಸ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತೇಳಿ. ಸರ್ ಊರು ಮತವರ. ಸರ್ ಒಂದು ಯಜಮಾನ ಶೂಟಿಂಗ್ ಅಲ್ಲಿ ಅಲ್ಲೊಂದು ಹಳ್ಳಿ ಮರ ಯೂಸ್ ಆಗುತ್ತಲ್ಲ ಸರ್, ಅದು ಎಲ್ಲಂತ ಹೇಳಿ ಗೊತ್ತಾನು? ಹತ್ರ ಕೆರೆ ಇದೆ, ಆ ಕೆರೆಯಿಂದ ಸ್ವಲ್ಪ ಮುಂದೆ ಒಳಗಡೆ ಹೋಗ್ಬೇಕು, ಅಲ್ಲೇ ಬರುತ್ತೆ. ಹಳ್ಳಿ ಮರದ ಹತ್ರ ಕಟ್ಟೆ ಇದೆ, ಎಲ್ಲ ಸೂಟ್ ಆಗಿದೆ. ಅದೇ ಕಟ್ಟೆ ಶೂಟ್ ಆಗಿದೆ? ಅದೇ ಕಟ್ಟೆಲ್ಲೇ ಸೂಟ್ ಆಗಿರೋದು. ಆ ಯಜಮಾನ ಮೂವಿನಲ್ಲಿ ಚಿತ್ರೀಕರಣವಾದಂತ ಶಾಲೆ ನಮ್ಮ ಮುಕ್ತಿಹಳ್ಳಿ ಶಾಲೆ. ಇದು ಚಿಕ್ಕಮಗಳೂರಿನಲ್ಲಿ ಇರುವಂತದ್ದು. ಯಜಮಾನ ಮೂವಿನಲ್ಲಿ ವಿಷ್ಣುವರ್ಧನ್ ಸರ್ ಅವರು ತಮ್ಮ ತಮ್ಮಂದ್ರನ್ನ ಕರ್ಕೊಂಡು ಬರ್ತಾರಲ್ವಾ, ಅವರು ಇದೇ ಸ್ಕೂಲಿಗೆ ಕರ್ಕೊಂಡು ಬರುವಂತದ್ದು. ಆ ಚಿತ್ರೀಕರಣ ಮೂವಿಯ ಸ್ಟಾರ್ಟಿಂಗ್ ನಲ್ಲ ನೀವು ನೋಡಬಹುದು. ಆ ಶಾಲೆನೆ ಮುಕ್ತಿಹಳ್ಳಿ ಶಾಲೆ. ನಿಂಗಮ್ಮ ಅಂತನಾ?
ಸೊ ನೀವು ವಿಷ್ಣುವರ್ಧನ್ ಸರ್ ನೋಡಿದ್ದೀರಾ? ನೋಡಿದ್ದೀನಿ ಯಜಮಾನ ಪಿಕ್ಚರ್ ನೋಡಿದ್ದೀರಾ ನೋಡಿದ್ದೀನಿ ಸರ್? ಮತ್ತೆ ನಿಮ್ಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಶೂಟಿಂಗ್ ಎಲ್ಲ ಆಗಿ? ಅಂದಾಗೆ ಕಮ್ಮಿ ಏನೋ ಒಂದು 20 ವರ್ಷ 20 ವರ್ಷದ ಮೇಲಾಗಿದೆಯಲ್ಲ ಸರ್ ಅಲ್ವಾ? 25 ವರ್ಷ ಆಗಿರ್ಬೋದು ಅಲ್ವಾ? ಆ ಟೈಮಲ್ಲಿ ವಿಷ್ಣುವರ್ಧನ್ ಸರ್ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ. ಎಲ್ಲ ಜನ ಈಗ ನೀವು ಅಂಬರೀಶ್ ಅವರನ್ನು ಕೂಡ ತುಂಬಾ ಹತ್ತಿರದಿಂದ ನೋಡಿದ್ದೀರಾ. ಜನ ನೋಡಿದ ಮೇಲೆ ಆ ಫಿಲಮ್ ಎಲ್ಲ ಸಕ್ಸಸ್ ಆಗಿದೆ ಒಟ್ನಲ್ಲಿ ಮುಂಚೆ ಒಂದು ಶೂಟಿಂಗ್ ನೋಡೋದೊಂದು ಖುಷಿ ಅಲ್ಲ ಸರ್ ಆ ಸರ್. ಟೈಮಲ್ಲಿ? ಎಲ್ಲರಿಗೂ ಖುಷಿ. ಈಗಿನ ಪಿಕ್ಚರ್ ಎಲ್ಲ ನೋಡ್ಲಿಕ್ಕೆಲ್ಲ ಸರ್ ಹೆಂಗ್ ಹೋಗ್ತಿದ್ರಿ ಯಾವ ರೀತಿ ಆ ಟೈಮಲ್ಲೆಲ್ಲ? ಎಲ್ಲ ನಿನ್ನೆ ಅವಾಗೇನು ಬಸ್ಸೇ ಸರ್, ಅವಾಗೆಲ್ಲ ವೆಹಿಕಲ್ ಏನಿಲ್ಲ. ನಮ್ಮ ಹಳ್ಳಿಲಿ ಬಂದಿದ್ದ ಫಿಲಮ್ ಅಂದ್ರೆ ಖುಷಿ ಆಗುತ್ತೆ ಎಲ್ಲರಿಗೂ. ಎಲ್ಲ